ಹಲೋ ಫ್ರೆಂಡ್ಸ್, ಕೌ ಕುಕಿಂಗ್ ಡೈರಿಗೆ ಸ್ವಾಗತ. ಬನ್ನಿ, ಇವತ್ತು ಒಂದು ಸಂಜೆ ಸ್ನ್ಯಾಕ್ಸ್ಗೆ ಒಂದು ರೆಸಿಪಿನ ತೊಗೊಂಡಿದ್ದೀನಿ. ಅದೇ ಮಸಾಲೆ ವಡೆ. ಮೇಲೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಈ ರೀತಿ ವಡೆನ ಒಂದು ಸಲ ಟ್ರೈ ಮಾಡಿ ಕಳೆದು ಹೋಗ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ. ನಾನಿಲ್ಲಿ 5ರಿಂದ 6 ಗಂಟೆ ನೆನೆಸಿರೋ ಕಡಲೆಬೇಳೆನ ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ 6ರಿಂದ 7 ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅಜ್ವಾಯಿನ್, ಜೀರಿಗೆನ ಹಾಕಿ ರುಬ್ಬಿ ಎತ್ತಿಟ್ಕೊಳ್ಳಿ. ಈಗ ಅದೇ ಮಿಕ್ಸಿ ಜಾರ್ಗೆ 5ರಿಂದ 6 ಗಂಟೆ ನೆನೆಸಿರೋ ಕಡಲೆಬೇಳೆನ ಹಾಕ್ಕೊಂಡು ನೀರು ಹಾಕದೇನೆ ಸಣ್ಣದಾಗಿ ರುಬ್ಕೊಳ್ಬೇಕು. ನೀರು ಹಾಕಿದರೆ ವಡೆ ಬರೋದಿಲ್ಲ. ನೀರು ಹಾಕದೇನೆ ರುಬ್ಕೊಳ್ಬೇಕು. ಅಷ್ಟಲ್ಲಿ ಸ್ವಲ್ಪ ನೆನೆಸಿರೋ ಕಡಲೆಬೇಳೆನ ಉಳಿಸ್ಕೊಳ್ಳಿ. ಅದನ್ನು ಇವಾಗ ಹಾಕ್ಕೊಂಡು ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳಿ. ಈ ಮಸಾಲೆ ತುಂಬ ರುಚಿ ಕೊಡುತ್ತೆ ಈ ವಡೆಗೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಂಡು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಬೇಕು. ಈ ರೀತಿ ಉಂಡೆ ಮಾಡಿಟ್ಕೊಳ್ಳೋದ್ರಿಂದ ವಡೆ ಬಿಡೋದು ಈಸಿ ಆಗುತ್ತೆ. ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ನಿಮಗೆ ದಪ್ಪ ದಪ್ಪ ಬೇಕಾದರೆ ದಪ್ಪನೂ ಮಾಡ್ಕೊಳ್ಳಿ, ಆದರೆ ಸ್ವಲ್ಪ ಜಾಸ್ತಿ ಬೇಯಿಸಬೇಕಾಗುತ್ತೆ ಅಷ್ಟೇ. ಒಳಗೆ ಎಲ್ಲ ಬೆಂದಿರೋದಿಲ್ಲ. ದಪ್ಪ ದಪ್ಪ ಉಂಡೆ ಮಾಡಿಕೊಂಡ್ರೆ ಮೀಡಿಯಮ್ ಸೈಜ್ ಉಂಡೆನ ಮಾಡಿಟ್ಕೊಳ್ಳಿ. ಮಕ್ಕಳೆಲ್ಲ ಸ್ಕೂಲಿಂದ ಬಂದಮೇಲೆ ಅಮ್ಮ ಸ್ನ್ಯಾಕ್ಸ್ ಏನು ಮಾಡಿದೀಯಾ ಅಂತ ಕೇಳ್ತಾರೆ. ಆವಾಗ ಈ ರೀತಿಯಾಗಿ ಒಮ್ಮೆ ಮಸಾಲ ವಡೆನ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಲ್ಲಿ ನಾನು ಈ ರೀತಿ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿರೋ ಎಣ್ಣೆಯಲ್ಲಿ ಈ ಶೇಪಲ್ಲಿ ವಡೆನ ಬಿಟ್ಕೊಂಡು 2 ಸೈಡ್ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ರುಚಿಯಾಗಿರೋ ಕಡಲೆಬೇಳೆ ಮಸಾಲ ವಡೆ ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಒಂದು ಬಾರಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಮತ್ತೆ ಯಾವ ವಡೆ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ವಡೆನ ಬಿಡುವಾಗ ಉರಿನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಡಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ವಡೆ ಎಲ್ಲ ಒಳಗೆ ಬೆಂದಿರೋದಿಲ್ಲ, ಹಸಿಯಾಗಿ ಹಿಟ್ಟು ಉಳಿದ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸಿ. ಆದರೆ ಲಾಸ್ಟಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟರೆ ಗರಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಸಾಫ್ಟಾಗಿ ಹಾಗೆ ಗರಿಯಾಗಿ ಮಸಾಲ ವಡೆ ರೆಡಿ.